ನನಗೆ ಸಿಕ್ಕಾಪಟ್ಟೆ ಹೆದರಿಸಿದಂಥ ಸಿನಿಮಾ, ಚಿಕ್ಕ ವಯಸ್ಸಿನಲ್ಲಿ ತುಂಬ ಭಯಪಟ್ಟಂಥ ಸಿನಿಮಾ. ಫಿಲಮ್ ಬೇಸಿಕ್ಲಿ ಸೊಸೈಟಿ ಮೆಂಟಲಿ ಇಲ್ ಜನರನ್ನು ಹೇಗೆ ಪರ್ಸೀವ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಸುತ್ತ ರಿವಾಲ್ವ್ ಆಗಿ ಕಾಣುತ್ತೆ. ಕಾವೇರಿ ಎಜುಕೇಟೆಡ್, ಕ್ಲಾಸಿ, ಬ್ಯೂಟಿಫುಲ್, ಲವ್ವಿಂಗ್, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥ ಒಬ್ಬ ಸ್ಟ್ರಾಂಗ್ ವುಮೆನ್ ಅಂತ ಹೇಳ್ಬೋದು. ಇನ್ಸ್ಟೆಂಟ್ಲಿ ದೆ ಫಾಲ್ ಇನ್ ಲವ್. ಮತ್ತು ತಂದೆ ತಾಯಿಗಳ ಆಶೀರ್ವಾದ ತಗೊಂಡು ಇಬ್ಬರು ಕೂಡ ಮದುವೆ ಕೂಡ ಆಗ್ತಾರೆ. ನಂತರ ಅವ್ರದ್ದೇ ಆದಂಥ ಒಂದು ಡ್ರೀಮ್ ಹೌಸ್ನ ಬಿಲ್ಡ್ ಮಾಡ್ಕೊತಾರೆ, ಮಗು ಹುಟ್ಟುತ್ತೆ, ಕಾರ್ ತಗೊತಾರೆ. ಓವರ್ ಆಲ್ ಪಿಕ್ಚರ್ ಪರ್ಫೆಕ್ಟ್ ಕಪಲ್ ಅಂತಂದರೆ ಈ ಫಿಲಮಲ್ಲಿ ಇವರಿಬ್ಬರೇ ಅಂತ ಹೇಳೋವಂಥ ರೀತಿಲಿ ಲೈಫನ್ನು ಸೆಟಲ್ಮೆಂಟ್ ಮಾಡ್ಕೊತಾರೆ. ಬೇಬಿ ಹುಟ್ಟಿದ ಮೇಲೆ ಕಾಲೇಜ್ ಡೇಸ್ನಲ್ಲಿ ಅವಳು ಫೇಸ್ ಮಾಡಿದಂಥ ಒಂದು ಸೆಕ್ಷುಯಲ್ ಅಸಾಲ್ಟ್ ಮೆಮೊರೀಸ್ ಮತ್ತೆ ಹಾಂಟ್ ಆಗಿ ಸ್ಲೋಲಿ ಪೋಸ್ಟ್ ಪಾರ್ಟಮ್ ಸೈಕಾಸಿಸ್ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾರೆ. ಇವೆಂಚುಲಿ ಕಾವೇರಿಯ ಹಸ್ಬೆಂಡ್ ತನ್ನ ಫೀಮೇಲ್ ಕಲೀಗ್ಸ್ ಜೊತೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಳ್ಳೋದನ್ನು ಅವಳಿಗೂ ಕೂಡ ಗೊತ್ತಾಗುತ್ತೆ. ಈ ಬಿಟ್ರೇಯಲ್ ಅವಳ ಪೋಸ್ಟ್ ಪಾರ್ಟಮ್ ಸೈಕಾಸಿಸ್ನ ಮತ್ತೆ ಮತ್ತೆ ಟ್ರಿಗರ್ ಮಾಡುತ್ತೆ. ಕಲ್ಪನಾ ಅವರ ಆ್ಯಕ್ಟಿಂಗ್, ಪುಟ್ಟಣ್ಣ ಅವರ ನಿರ್ದೇಶನ, ದಿಸ್ ಇಸ್ ಒನ್ ಆಫ್ ದ ಕ್ಲಾಸಿಕ್ ಸಿನಿಮಾಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಚಿತ್ರ ಬೇಸಿಕ್ಲಿ 2 ಮೇಜರ್ ಸೋಷಿಯಲ್ ಇಶ್ಯೂಸ್ನ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡುತ್ತೆ. ಸಿನಿಮಾ ಕೂಡ 20ನೇಯ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್ನಲ್ಲಿ ಬೆಸ್ಟ್ ಫೀಚರ್ ಫಿಲಮ್ ಕನ್ನಡದಲ್ಲಿ ಅವಾರ್ಡ್ ಕೂಡ ಗೆಲ್ತಾರೆ. ಫಿಲ್ಮ್ ಫೇರ್ ಸೌತ್ನಲ್ಲಿ ಈ ಸಿನಿಮಾನು ಕೂಡ ಬೆಸ್ಟ್ ಫಿಲಮ್ ಆಗಿ ಗೆಲ್ಲುತ್ತೆ. ಅದೇ ರೀತಿ ಶರಪಂಜರ ಆಲ್ವೇಸ್ ರಿಮೈನ್ಡ್ ಆಸ್ ಒನ್ ಆಫ್ ದ ಕ್ಲಾಸಿಕ್ ಸಿನಿಮಾಸ್ ಆಫ್ ಪುಟ್ಟಣ್ಣ ಕಣಗಾಲ್.